ಕಳೆದ 3 ತಿಂಗಳ ಹಿಂದೆ ನಂದಿಕೂರು ಗ್ರಾಮದ ಮಲ್ಲಯ್ಯ ಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಿ ಆತನಿಗೆ ಬಡಿ ಮಾಡಿ ಮತ್ತು ಕೊಲೆ ಬೆದರಿಕೆ ಹಾಕಿ ಬ್ಯಾಂಕಿನಿಂದ 20 ಲಕ್ಷ ರೂಪಾಯಿಯನ್ನು ಲೂಟಿ ಮಾಡಿರುವುದು ತಮ್ಮ ಗಮನಕ್ಕೆ ಬಂದಿದೆ. 3 ತಿಂಗಳಾದರೂ ಕೂಡ ಈ ಪ್ರಕರಣವನ್ನು ಕಲಬುರಗಿಯ ಪೊಲೀಸ್ ಇಲಾಖೆ ಭೇದಿಸಕ್ಕಾಗಿಲ್ಲ. ಸಂಪೂರ್ಣವಾಗಿ ನಿರ್ಲಕ್ಷ್ಯ ವಹಿಸಿದ್ದಾರೆ. ಯಾಕೆ ಅಂತ ಕೇಳಿದರೆ, ಲೂಟಿ ಮಾಡಿದವರೆಲ್ಲರೂ ಕೂಡ ದಕ್ಷಿಣ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಬೆಂಬಲಿಗರು ಅನ್ನುವ ಕಾರಣಕ್ಕಾಗಿ ಅವರ ಮೇಲೆ ಯಾವುದೇ ಎನ್ಕ್ವೈರಿಯನ್ನು ಮಾಡದೇನೆ ಅವರಿಗೆ ತಟಸ್ಥವಾಗಿ ಬಿಟ್ಟಿದ್ದಾರೆ. ಇಲ್ಲಿ ತಮ್ಮ ಮತದಾರರಿಗೆ ರಕ್ಷಣೆ ಕೊಟ್ಟು ಅಮಾಯಕ ಬಡ ಕುಟುಂಬಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಇಲ್ಲಿಯ ಕಾಂಗ್ರೆಸ್ ನೇತಾರರು. ಇದನ್ನು ಖಂಡಿಸಿ ನಾವು ಬರುವ 19ನೇ ತಾರೀಕು ಧರಣಿ ಸತ್ಯಾಗ್ರಹವನ್ನು ಇಲ್ಲಿಯ ಪೊಲೀಸ್ ಆಯುಕ್ತರ ಕಚೇರಿ ಎದುರುಗಡೆ ಇಟ್ಕೊಳ್ತಾ ಇದ್ದೀವಿ. ಅವರು ಆಗಲೇ ಹೇಳಿದ್ದಾರೆ, ಕುಟುಂಬಸ್ಥರು, ನೀವು ನಮಗೆ ನ್ಯಾಯ ಕೊಡದೆ ಹೋದರೆ ಆ ಕಮಿಷನರ್ ಕಚೇರಿ ಎದುರುಗಡೆ ನಾವು ವಿಷ ತಗೊಂಡು ಆತ್ಮಾಹುತಿ ಮಾಡ್ಕೊಳ್ತೀವಿ ಅನ್ನುವಂತಹ ಹೇಳಿಕೆಯನ್ನು ಅವರು ಕೊಟ್ಟಿದ್ದಾರೆ. ಅವಾಗೇನಾದರೂ ಅನಾಹುತ ಆದರೆ ಅದಕ್ಕೆ ಇಲ್ಲಿಯ ಪೊಲೀಸ್ ಕಮಿಷನರ್ ಅವರೇ ನೇರ ಹೊಣೆಯನ್ನು ಹೊರಬೇಕಾಗುತ್ತೆ ಅನ್ನುವಂಥದ್ದನ್ನು ನಾನು ಹೇಳಿಕೆ ಇಚ್ಛೆಪಡಿಸ್ತಾ ಇದ್ದೀನಿ. ನೋಡಿ, ಇಲ್ಲಿವರೆಗೂ ಯಾರಿಗಾದರೂ ಮಾಹಿತಿ ಕೊಟ್ಟರ ಕಮಿಷನರ್ ಅವರು? ಒಬ್ಬರಿಗೂ ಕೂಡ ಒಂದೇ ಒಂದು ಮಾಹಿತಿಯನ್ನು ಈ ಪ್ರಕರಣದ ಬಗ್ಗೆ ತಮ್ಮ ಗಮನಕ್ಕೆ ತಂದಿಲ್ಲ. ಯಾಕೆ ಅಂತ ಕೇಳಿದರೆ, ಇದಕ್ಕೆ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದ್ದಾರೆ. ಇಷ್ಟೇ ಅಲ್ಲ, ಈ ಕಮಿಷನರ್ ಅವರಿಗೆ ಬೇಕಾಗಿದ್ದರೆ ಚೆಕ್ ಲೂಟಿ ಮಾಡಿದ್ರು ಕಾರ್ಪೊರೇಷನ್ ಆಫೀಸ್ನಲ್ಲಿ. ಆ ಚೆಕ್ ಲೂಟಿ ಮಾಡಿದ್ದನ್ನು 37 ಲಕ್ಷ ರೂಪಾಯಿ ಸಮೇತ ಇಟ್ಕೊಂಡು ಡಿಸ್ಪ್ಲೇ ಮಾಡಿ ಪ್ರೆಸ್ ಮೀಟ್ ಕರೆದ್ರು. ಆದರೆ ಇಲ್ಲಿ ಬಡ ಕುಟುಂಬದ 20 ಲಕ್ಷ ಲೂಟಿ ಆದರೂ ಒಂದೇ ಒಂದು ಪ್ರೆಸ್ ಮೀಟನ್ನು ಇಲ್ಲಿಯ ಪೊಲೀಸ್ ಕಮಿಷನರ್ ಮಾಡ್ತಾ ಇಲ್ಲ ಅಂದರೆ ಇವ್ರ ಮೇಲೆ ಏನೋ ಒಂದು ಒತ್ತಡ ಇದೆ. ಈ ಒತ್ತಡದಲ್ಲಿ ದರೋಡೆಕೋರರನ್ನು ರಕ್ಷಣೆ ಮಾಡುವಂಥ ಕೆಲಸ ಇವತ್ತು ಜಿಲ್ಲಾ ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ನಮ್ಮದು ದುಡ್ಡು ಇನ್ಕ್ವೈರಿ ಮಾಡಲಿಲ್ಲ ಅಂತಂದರೆ ಅಲ್ಲೇ ನಾವು ವಿಸಾ ಕೊಡ್ದು ಸತ್ತು ಹೋಗ್ತಿದ್ದವ್ರು. ನಾವು ಬಡವರು ಏನು ಮಾಡ್ಬೇಕ್ರೆ ನಾವು ಅವ್ರೇನು ನಮ್ಗೆ ಲೆಕ್ಕ ಹಾಕೊಂಡು ನಮ್ಮದೇ ಊಟ ನಮಗೆ ಲೆಕ್ಕ ಕೇಳ್ತಾರೆ ಅವ್ರು. ಯಾರು ಮನೆ ಕಳಗೆ ಮಾಡ್ಕೊಂಬಂದಿದ್ದವು ಅದವರೇ ಬೇಕಲ್ರಿ. ಅವ್ರ ಮನೆ ಕಳಗೆ ಮಾಡ್ಕೊಂಬಂದಿದ್ದವು, ಯಾರ ಮನೆ ಇದು ಮಾಡ್ಕೊಂಬಂದಿದ್ದವು ಅದವರೇ ಬೇಕಲ್ರಿ. ಗರೀಬ್ ಇದ್ದಿದ್ದವ್ರಿ. ನಮ್ದು ಇನ್ಕ್ವೈರಿ ಮಾಡ್ರೆ ನಮ್ಗೆ ದುಡ್ಡು ಲೆಕ್ಕ ನಮ್ಮ ಲೆಕ್ಕ ಕೊಡ್ರಿ. ನಮಗೆ ಯಾರು ಅಪ್ಪನ ಮನೇನ ಕಳಗೆ ಮಾಡ್ಕೊಂಬುದಿಲ್ಲ. ನಾವು ಸ್ವಂತ ಹುಡ್ಕೊಂಡು ಲೆಕ್ಕ ಮಾಡಿದ್ವಿ. ಇದು ಬ್ಯಾಂಕ್ನಾಗ ಇಟ್ಟಿದ್ದಾವೆ ತಂದು ನೀವು ಇದೇ ಮಾಡ್ಕೊತ ಹೋಗ್ತಿದ್ರೆ ನಾವು ಇದೇ ಮಾಡ್ಕೊತ ಕೂಡ ಮನ್ಯಾಗ ಗರೀಬನ ಮಕ್ಕಳು ಏನು ಮಾಡ್ಬೇಕು? ಸತ್ತು ಹೋಗ್ಬೇಕಾ? ಈ 3 ತಿಂಗಳಾಯ್ತು ನಾವು ಮನ್ಯಾಗ ಕೂತ್ಕೆ ನಾವು ಏನು ತಿನ್ನಬೇಕು? ಸರ್, ಈಗ ಒಂದು ವೇಳೆ ನಿಮಗೆ ನ್ಯಾಯ ಸಿಕ್ಕಿಲ್ಲ ಅಂತ ತಾವೇನು ಮುಂದೆ ಕ್ರಮ ಕೈಗೊಳ್ತೀರಂತ? ನಾವು ಅಲ್ಲೇ ಸತ್ತು ಹೋಗ್ತಿದ್ದವ್ರು, ಎಣ್ಣೆ ಕುಡ್ಕೆ ಸತ್ತು ಹೋಗ್ತಿದ್ದವ್ರು. ನಾವು ಹೋಗಿ ಕೇಳಿ ಬಂದ್ರೆ ಭೀ ನಮಗೇನು ಅವ್ರ ಮಾಹಿತಿನೇ ಕೊಡಲಾಗ್ಯಾರ ಒಟ್ಟನೇ ರೀ. ಇದೇ ಹೇಳಕತ್ತಾರ, ಬರೀ ನಾಳೆಗೆ ನಾಡ್ದ ಹಿಡಿತೀನಿ ಮಾಡ್ತೀನಿ ಹೇಳ್ತೀನಿ. ಒಬ್ಬರು ಸಿಗಲಾಗ್ಯಾರ, 2 ಸಿಕ್ಕಾರ, 3 ಸಿಕ್ಕ ಇದೇ ಹೇಳ್ಕೊತೇ ಬಂದಾರ. ನಾವು ಎಷ್ಟು ದಿನ ಅಂತ ಕೇಳ್ಕೊತ ಹೋಗಮ್ರಿ. ನಾವು ಇದೇ ಕೇಳಂಗಿಲ್ಲ ರೀ. ನಾವು ಧರಣೆ ಕೂತು ಬಿಡ್ತೇವೆ. ಇದು ಮುಂದೆ ನಮ್ಗೆ ಕೊಟ್ಟರು ಗುಣಾರಿ ಮಾಹಿತಿ ಕೊಡಲಿಲ್ಲ ಅಂದ್ರೆ ನಾವು ಅಲ್ಲಿ ಸೆಕೆಂಡ್ ಹೋಗ್ಬಿಡೋದು. ಅವ್ರ ಹೆಸರು ಮೇಲೆ ನಾವು ಬರ್ದಿಡ್ತೇವೆ ರೀ. ಬರ್ದಿಟ್ಟು ತೀರ್ಕೊಂಡು ಬಿಡ್ತೇವೆ ರೀ. ನಾವು ಹೇಳಿದೆ ಕೇಳಿಲ್ಲ ಅಂದ್ರೆ ಮತ್ತೆ ನಾವು ತೊಗೊಂಡು ಏನು ಮಾಡ್ಲಕ್ಕ? ನಮ್ಮ ದುಡ್ಡು ನಮ್ಗೆ ಕೊಡಲಾಗ್ಯಾರ ರೀ. ನಮ್ಮ ದುಡ್ಡು ನಮಗೆ ಇನ್ಕ್ವೈರಿ ಮಾಡಲಾಗ್ಯಾರ. ಉಲ್ಟಾ ನಮಗೆ ಕೇಳ್ತಾರ, ನೀವು ಎಷ್ಟಿದ್ದು ಎಷ್ಟಿಲ್ಲ, ನೀವು ಯಾರಿಗೆ ಕೊಡೋರಿದ್ದೀರಿ, ಯಾರಿಗೆ ಬಿಟ್ಟಿರಿ, ನೀವು ಯಾಕೆ 5 ಲಕ್ಷ ತೆಗ್ದಿರಿ, ಯಾರಿಗೆ ಕೊಟ್ಟಿರಿ, ನೀ ಭಾಳ ಶಾಣೆ ಇದ್ದೀಯಮ್ಮ ಅಂತ ಕೇಳ್ತಾರೆ ನನಗೆ. ಭಾಳ ಶಾಣೆ ಇದ್ರೆ ನಾ ಯಾಕೆ ಅವಾಗೆ ಕೇಸ್ ಕೊಡ್ತಿದ್ರಿ? ಭಾಳ ಶಾಣೆ ಇಲ್ಲ ನಾವು. ನಮ್ಗೆ ಇವು ಏನೂ ಗೊತ್ತಿಲ್ಲ. ಅವ್ರು ನಿಂತು ನಾವು ಪೊಲೀಸ್ ಸ್ಟೇಷನ್ಗೆ ಏರಿದ್ದೇವೆ. ನಾವು ಹುಟ್ಟಿದ ಮನೆಯಾಗ ಭೀ ಏರಿಲ್ಲ, ಬಟ್ ಮನೆಯಾಗ ಭೀ ಏರಿಲ್ಲ ರೀ. ಇದೇ ಫಸ್ಟ್ ಅವ್ರು ನಿಂತು ಏನದು ಪೊಲೀಸ್ ಸ್ಟೇಷನ್ಗೆ ಏರಿದಂತ ಪೊಲೀಸರು ಅಂತಾರೆ. ಭಾಳ ಶಾಣೆ ಇದೆಯಮ್ಮ ನೀ, ನನಗೆ ಹೇಳಬೇಡಿ, ಯಾರಿಗಾರ ಹೇಳಂತಂದು ರೀ. ಯಾರಿಗಾರ ಹೇಳಕ್ಕೆ ಏನಿಲ್ಲ ರೀ. ಅವ್ರು ನಿಂತೆ ನಾವು ಪೊಲೀಸ್ ಸ್ಟೇಷನ್ ನೋಡಿದ್ದೆ. ನಾವು ಪೊಲೀಸ್ ಸ್ಟೇಷನ್ನೇ ನೋಡಿದ್ದಿಲ್ಲ. ಇನ್ನವ್ರಿಗೆ ಎಲ್ಲಿ ಭೀ ನೋಡಿದ್ದಿಲ್ಲ. ನಮ್ಗೆ ಇದು ಏನೂ ಗೊತ್ತೇ ಇಲ್ಲ ರೀ ಸರ್. ಇದು ಹೇಳಬೇಡ್ರಿ. ನಾವು ಶಾಣೆ ಇದ್ರೆ 4 ದಿನ ನಾವು ಯಾಕೆ ಗೊತ್ತಾಗ್ತಿದ್ದೇವೆ? 4 ದಿನದಾಗೆ ನಾವು ಅವಾಗೆ ಕೇಸ್ ಕೊಡ್ತಿದ್ದೇವೆ ರೀ. ನಮ್ಮ ಧೈರ್ಯ ಆಲರ ಮಟ್ಟಿಗೆ 4 ದಿನ ಬಿಟ್ಟಿದ್ದೆವು ನಾವು. 4 ದಿನ ಅದೇ ನ್ಯಾಯ ಸಿಗಲಿಲ್ಲ ಅಂದ್ರೆ ಅಲ್ಲೇ ಎಣ್ಣೆ ಕುಡಿತೇವ್ರಿ. ಅವ್ರ ಮೇಲೆ ಹೆಸರು ಮೇಲೆ ಎಲ್ಲ ಬರೆದಿಟ್ಟು ಎಣ್ಣೆ ಕೊಟ್ಟು ತೀರ್ಕೊಂಡು ಬಿಡ್ತೇವ್ರಿ ನಾವು. ಮತ್ತು ಅವ್ರು ಒಂದು ಇವರೇ ಆತದಲ್ರಿ. ಅವ್ರು ನ್ಯಾಯ ಕೊಡ್ತಾರ ಕೊಡಲ್ಲ ಬೇಕಲ್ಲ ರೀ. ಏನು ಬಡ ಮಂದಿ ಹಿಂಗೆ ಸೈಕೋತ್ ಹೋಗ್ಬೇಕ್ರಿ. ಅವ್ರ ನರ್ಸಿಂದ ಎದ್ರ ಸೆಲೆಕ್ಟ್ ಮಾಡ್ಯಾರ ಪೊಲೀಸ್ ಸ್ಟೇಷನ್ ಇದು ಇವೆಲ್ಲ ಕೇಸ ಕಚೇರಿ ಅದಕ್ಕೆ ಅವ್ರು ಒಂದು ಇದು ಮಾಡ್ಬೇಕಂತೆ ಮಾಡಿರ್ಬೇಕಲ್ಲ ರೀ. ಬಡ ಮಂದಿಗೆ ಒಂದು ಸಹಾಯ ಕೊಡಬೇಕಾ ಕೊಡಬಾರ್ದ ಹೇಳ್ರಿ ನೀವು? ಹಿಂಗೆ ಮಾಡ್ಕೊತ ಹೋದ್ರೆ ಹೆಂಗೆ ರೀ? ನಾವು ಹಂಗೆ ಕೇಳ್ಕೊತ ಹೋಗಮ್ಮಿ. ಯಾಕಂದ್ರೆ ನಮ್ಗೆ ಕೇಳೋರಿಲ್ಲ ಹೇಳೋರಿಲ್ಲ. ಇವ್ರು ಬಡ ಮಂದಿ ಎಲ್ಲ ಈ ನಮ್ಮನ್ನು ಮಾಡ್ತಾರೆ ರೀ. ಶಾಣೆ ಇದ್ದವರು ಈ ನಮ್ಮನ್ನು ಮಾಡಿದ್ರೆ ನಮ್ಮಂಥವ್ರೆಲ್ಲ ಎಲ್ಲಿ ಹೋಗ್ಬೇಕು? ನಾವು ಅಕ್ಷರ ಕಲ್ತಿಲ್ರಿ. ನಮಗಿದು ಏನು ಹುಟ್ಟಾಗ ಗೊತ್ತಿಲ್ಲ. ಇವ್ರ ದಸಿನ ನಾವು ಹೊರಗೆ ತಂದಿದ್ದೇವೆ. ಇದು ಹಿಂಗೆ ಮಾಡ್ಕೊತ ಹೋದ್ರೆ ಹೆಂಗೆ ಮಾಡಮ್ರಿ?